ರೆಕಾರ್ಡಿಂಗ್ ಕೊಟ್ಟಿಲ್ಲ ತಾನೆ. ವೀಕ್ಷಕರೇ, ಇದೀಗ ನಾವು ತುಮಕೂರಿನ ಹೃದಯ ಭಾಗದಲ್ಲಿರ್ತಕ್ಕಂಥ ಏನು ರೈಲ್ವೆ ನಿಲ್ದಾಣದಲ್ಲಿದ್ದೀವಿ. ರೈಲ್ವೆ ನಿಲ್ದಾಣದಲ್ಲಿ ವಿವಿಧ ಕನ್ನಡ ಪರ ಸಂಘಟನೆಗಳು ಕೂಡ ಇಂದು ಬೆಳಗ್ಗೆಯಿಂದಲೇ ಏನು ಬೆಂಗಳೂರಿಗೆ ತೆರಳತಕ್ಕಂಥ ರೈಲುಗಳನ್ನ ತಡೆದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಂತೆ ಇದೀಗ ತುಮಕೂರಿನ ರೈಲ್ವೆ ನಿಲ್ದಾಣದಲ್ಲಿ ಪ್ರವೀಣ್ ಶೆಟ್ಟಿ ಬಣದ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಈ ಒಂದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಈ ಒಂದು ಪ್ರತಿಭಟನೆಯ ಕಿಚ್ಚು ಯಾವ ರೀತಿ ಇದೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ನೀವು ವೀಕ್ಷಕರೇ, ಇದೀಗ ನಾವು ನೋಡ್ತಾ ಇರ್ಬೋದು, ಪ್ರವೀಣ್ ಶೆಟ್ಟಿ ಬಣದ ಕಾರ್ಯಕರ್ತರು ತುಮಕೂರು ನಗರದಲ್ಲಿ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥ ಬಂದು ಬೆಂಗಳೂರಿನ ಏನು ಇವತ್ತು ಬೆಳಗ್ಗೆಯೇನೆ ತುಮಕೂರಿನ ಪ್ರಮುಖ ರಸ್ತೆಗಳಲ್ಲಿ ಏನು ರಸ್ತೆ ಮಧ್ಯೆ ಟೈರ್ಗಳನ್ನು ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದಂಥ ಕಾರ್ಯಕರ್ತರು ಇದೀಗ ತುಮಕೂರು ರೈಲ್ವೆ ನಿಲ್ದಾಣದಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಬನ್ನಿ, ಇದೀಗ ಆ ಒಂದು ಪ್ರತಿಭಟನೆಯ ಕಿಚ್ಚು ಯಾವ ರೀತಿ ಇದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ವೀಕ್ಷಕರೇ, ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ಪ್ರವೀಣ್ ಶೆಟ್ಟಿ ಬಣದ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಮುಖಂಡರಾಗಿರ್ತಕ್ಕಂಥ ಟಿ ರಘುರಾಮ್ ಅವರು ನಮ್ಮೊಂದಿಗೆ ಇದ್ದಾರೆ. ಬನ್ನಿ, ಅವರು ಈ ಒಂದು ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಏನು ಹೇಳ್ತಾರೆ ಅನ್ನೋದನ್ನ ಕೇಳೋಣ. ರಘುರಾಮ್ ಅವರೇ, ಹೇಳಿ, ಈ ಒಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ಹೋರಾಟ ಯಾವ ರೀತಿ ಇದೆ, ತುಮಕೂರಿನಲ್ಲಿ ಯಾವ ರೀತಿಯ ಒಂದು ಹೋರಾಟಗಳನ್ನ ಮಾಡ್ತಾ ಇದ್ದೀರಾ? ಇವತ್ತು ಏನು ಕಾವೇರಿ ನದಿ ಕನ್ನಡಿಗರ ಮತ್ತು ಕರ್ನಾಟಕದ ಜೀವ ನದಿ ಅಂತ ಏನಾಗಿದೆ, ರೈತರ ಒಂದು ಕಣ್ಮಣಿ ಅಂತ ಏನು ಕಾವೇರಿ ನದಿನ ನಾವೆಲ್ಲರೂ ನಾವು ದೇವರ ಒಂದು ಸ್ಥಾನವನ್ನ ಕೊಡ್ತಾ ಇದ್ದೀವಿ. ಆ ಕಾವೇರಿ ನದಿಯನ್ನ ನೀರನ್ನ ರಾತ್ರೋರಾತ್ರಿ ತಮಿಳ್ನಾಡಿಗೆ ನೀರನ್ನ ಬಿಡ್ತಾ ಇರುವಂತದ್ದು ಎಲ್ಲ ಸಮಸ್ತ 6 ಕೋಟಿ ಕನ್ನಡಿಗರಿಗೆ, ಈ ರೈತರಿಗೆ, ಕನ್ನಡಿಗರಿಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳು ಅನ್ಯಾಯನ ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ನಿರಂತರವಾಗಿ ಕರ್ನಾಟಕದವ್ರಿಗೆ ಅನ್ಯಾಯ ಮಾಡ್ತಾ ಇದೆ. ಕಾವೇರಿ ನದಿ ವಿಚಾರ ಇರ್ಬೋದು, ಕಳಸಾ ಬಂಡೂರಿ ಯೋಜನೆ ಇರ್ಬೋದು, ರೈಲ್ವೆಯಲ್ಲಿ ಉದ್ಯೋಗವನ್ನ ಕೊಡೋ ವಿಚಾರದಲ್ಲೂ ಕನ್ನಡಿಗರಿಗೆ ಮತ್ತು ಕರ್ನಾಟಕಕ್ಕೆ ನಿರಂತರವಾಗಿ ಮೋಸನ ಮಾಡ್ತಾ ಬರ್ತಾ ಇದ್ದಾರೆ. ಇವತ್ತು ಕಾವೇರಿ ನದಿನ ನೀರನ್ನ ಬಿಡ್ತಾ ಇರೋದು ಮಾನ್ಯ ಪ್ರಧಾನ ಮಂತ್ರಿಗಳು ಕೂಡಲೇ ರಾಜೀನಾಮೆನ ಕೊಡಬೇಕು. ಏನು ಕನ್ನಡಿಗರು ಆದಂತಹ ಕೇಂದ್ರ ಸಚಿವರುಗಳು ಏನಿದ್ದಾರೆ, 4 ಜನ ಸಚಿವರುಗಳು ಈಗ ಈ ಕೂಡಲೇ ರಾಜೀನಾಮೆನ ಕೊಡಬೇಕು. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮಾನ್ಯ ಪ್ರವೀಣ್ ಕುಮಾರ್ ಶೆಟ್ಟರ್ ನೇತೃತ್ವದಲ್ಲಿ ಇವತ್ತು ರಾಜ್ಯಾದ್ಯಂತ, ಇವತ್ತು ಜಿಲ್ಲೆಯಾದ್ಯಂತ ನಮ್ಮೆಲ್ಲ ಕಾರ್ಯಕರ್ತರು ಶಾಂತಿಯುತವಾದ ಬಂದನ್ನು ಆಚರಣೆ ಮಾಡ್ತಾ ಇದ್ವಿ. ಇದು ಕನ್ನಡಿಗರ ಒಕ್ಕೊರಳಿನ ಮನವಿ. ಕೂಡಲೇ ಜಗದೀಶ್ ಶೆಟ್ಟರು ಸರ್ವ ಪಕ್ಷದ ನಿಯೋಗವನ್ನ ಪ್ರಧಾನ ಮಂತ್ರಿಗಳ ಹತ್ರಕ್ಕೆ ತಗೊಂಡೋಗ್ಬೇಕು. ಪ್ರಧಾನ ಮಂತ್ರಿಗಳಿಗೆ ಒತ್ತಡವನ್ನ ಇರಬೇಕು. ಕಾವೇರಿ ನದಿಯ ನೀರ್ನ ನಿಲುಗಡೆ ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲ ಕನ್ನಡ ಪರ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರ ಒತ್ತಾಯ ಆಗಿದೆ. ರಘುರಾಮ್ ಅವರೇ, ಇವತ್ತಿನ ರೂಪರೇಷೆಗಳೇನು, ಏನು ಇವತ್ತು ಹೋರಾಟಗಳನ್ನ ಯಾವ ರೀತಿ ಮಾಡ್ತಾ ಇದ್ದೀರಾ? ಸಂಜೆವರೆಗೂ ಹೋರಾಟ ಮುಂದುವರಿಸ್ತೀರಾ? ಮತ್ತೆ ಯಾವ ರೀತಿಯ ಈ ಒಂದು ಹೋರಾಟಗಳು ನಿಮ್ಮ ಈ ಒಂದು ರಕ್ಷಣಾ ವೇದಿಕೆಯಿಂದ ಮಾಡೋದಕ್ಕೆ ಇಚ್ಛೆಪಟ್ಟಿದೆ? ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ರೈಲು ತಡೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇವಾಗ 10:00ವರೆಗೆ ಕೇಂದ್ರ ಸರ್ಕಾರದ ಮತ್ತು ಜಯಲಲಿತಾ ಅವರ ಒಂದು ಏನು ಪ್ರತಿಕೃತಿ ಅಣುಕುಶವಾಯತ್ರನ್ನ ನಮ್ಮ ಕಾರ್ಯಕರ್ತರು ಈಗ 10:00ವರೆಗೆ ಟೌನ್ ಹಾಲ್ ಅಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ಜಿಲ್ಲೆಯಾದ್ಯಂತ ಸಂಜೆ 6 ಗಂಟೆವರೆಗೂ ಏನು ಕರೆಯನ್ನ ನೀಡಿದ್ದೀವಿ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಈ ಒಂದು ಬಂದ್ ಮುಂದುವರಿಯುತ್ತೆ. ರಘುರಾಮ್ ಅವರು, ಈಗ ನೀವು ಈ ಒಂದು ಹೋರಾಟವನ್ನು ನಿರಂತರವಾಗಿ ಮುಂದುವರಿಸ್ತೀರಾ ಮತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಏನನ್ನು ಹೇಳೋದಕ್ಕೆ ಇಚ್ಛಪಡ್ತೀರಾ? ನಿಮ್ಮ ಬೇಡಿಕೆಗಳೇನು ಅನ್ನುವಂಥದ್ದು? ಈಗ ಮಾನ್ಯ ಪ್ರಧಾನ ಮಂತ್ರಿಗಳಿಗೆ ಸರ್ವಪಕ್ಷದ ನಿಯೋಗನ ಹೋಗಿ ಪ್ರಧಾನ ಮಂತ್ರಿಗಳಿಗೆ ಒತ್ತಾಯನ ಇರಬೇಕು. ಕೂಡಲೇ ಏನು ರಾಜ್ಯದ ನಮ್ಮ ಕನ್ನಡಿಗರಾದಂಥ ಕೇಂದ್ರದಲ್ಲಿ ಏನು ಸಚಿವರುಗಳಾಗಿದ್ದಾರೆ ಅವರು ಪ್ರಧಾನ ಮಂತ್ರಿಗೆ ಮನವರಿಕೆನ ಮಾಡಿಕೊಡ್ಬೇಕು. ಇವತ್ತು ರಾಜ್ಯ ಬರಗಾಲದಿಂದ ತತ್ತರಿಸ್ತಾ ಇದೆ, ಕುಡಿಯೋದಕ್ಕೆ ನೀರಿಲ್ಲ. ಅಂತ ಸಂದರ್ಭದಲ್ಲಿ ಅವ್ರಿಗೆ ವ್ಯವಸಾಯ ಮಾಡೋದಕ್ಕೆ ನೀರನ್ನು ಹೇಗೆ ಬಿಡ್ತಾರೆ? ಇದನ್ನೆಲ್ಲ ಅಚ್ಚುಕಟ್ಟಾಗಿ ಮನವರಿಕೆನ ಮಾಡಿಕೊಡ್ಬೇಕು ಅಂತೇಳಿ ಒತ್ತಾಯನ ಮಾಡ್ತಾ ಇದ್ದೀವಿ. ಇವ್ರೇನ ಒತ್ತಾಯ ಮಾಡಲಿಲ್ಲ ಅಂತಂದ್ರೆ, ಸರ್ವಪಕ್ಷ ನಿಯೋಗನ ಕೊಂಡೊಯ್ಲಿಲ್ಲ ಅಂತಂದ್ರೆ ಕನ್ನಡಿಗರು ಬೀದಿಯಲ್ಲಿ ಇಳಿದು ಹೋರಾಟನ ಮಾಡಬೇಕು. ಇವ್ರಿಗೆಲ್ಲರಿಗೂ ತಕ್ಕ ಪಾಠನ ಕಲಿಸ್ಕೊಡ್ತಾ ಇದೆ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ನಾನು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ. ಇದು ಕರ್ನಾಟಕ ರಕ್ಷಣಾ ವೇದಿಕೆಯ ಏನು ಜಿಲ್ಲಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಘುರಾಮ್ ಅವರು ನೀಡಿದಂಥ ಮಾಹಿತಿ. ಇದೀಗ ನಾವು ತುಮಕೂರಿನ ಏನು ವಾಣಿಜ್ಯೋದ್ಯಮಕ್ಕೆ ಹೆಸರಾಗಿರ್ತಕ್ಕಂಥ ಕಮರ್ಷಿಯಲ್ ಏರಿಯಾ MG ರೋಡ್ಗೆ ತೆರಳುತ್ತಾ ಇದ್ದೀವಿ. ಅಲ್ಲಿನ ಒಂದು ದೃಶ್ಯವನ್ನು ನೋಡ್ಕೊಂಡು ಹೋಗೋಣ ಬನ್ನಿ ವೀಕ್ಷಕರೇ.